ಬಿಡಬೇಡ. ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಕಷ್ಟಗಳನ್ನು ನೀನು ನೋಡುತ್ತಾ ಕೂತರೆ ಯಾವಾಗ ನಿನ್ನ ಗುರಿಯ ಕಡೆ ಗಮನ ಹರಿಸುವುದು? ನಡೆ, ಎದ್ದೇಳು. ನಿನ್ನ ವೈರಿಗಳ ಎದುರು ನೀನು ಸೋಲಬೇಡ. ನಿನ್ನ ಗುರಿಯ ಕಡೆ ಗಮನ ಕೊಡು. ನೀನು ಸಾಧಿಸಿ ಗೆದ್ದಾಗ ನಿನ್ನ ವೈರಿಗೂ ಭಯ ಹುಟ್ಟಬೇಕು. ಆ ರೀತಿ ನೀನು ಸಾಧಿಸು. ಯಾವುದೇ ಕಾರಣಕ್ಕೂ ನೀನು ಬಿಡಬೇಡ. ನಿನ್ನ ಕಾಲು ಹಿಡಿಯೋದಕ್ಕೆ 1000 ಜನ ಬರ್ಬೋದು, ಆದರೆ ನಿನ್ನ ಕೈ ಹಿಡಿಯೋಕ್ಕೆ ಒಬ್ಬ ಮನುಷ್ಯ ಬಂದೇ ಬರ್ತಾನೆ. ನಿನ್ನ ಕಷ್ಟಕ್ಕೆ ಆಗದ ಸ್ನೇಹಿತರನ್ನು ನೀನು ನಂಬಿಕೊಡಬೇಡ. ಅವರೆಲ್ಲ ಬರೀ ಡ್ರಾಮಾನೇ ಮಾಡುವುದು. ಒಂದು ಮಾತು ನಿನಗೆ, ನೀನು ನೆನಪಿಡು, ನಿನ್ನ ಸ್ನೇಹಿತರು ನೀನು ಸೋತಾಗ ಎಂದಿಗೂ ಅವರು ಬರಲ್ಲ. ಅದಕ್ಕಾಗಿ ನೀನು ಬಿಡಬೇಡ. ಜೀವನದಲ್ಲಿ ನೀನು ಏನಾದರೂ ಸಾಧಿಸು, ಆದರೆ ಜೀವನದಲ್ಲಿ ನೀನು ಸಾಧಿಸಲು ಎಂದಿಗೂ ಬಿಡಬೇಡ. ಜೀವನದಲ್ಲಿ ಹಲವಾರು ಪಾಠ ಬರುತ್ತೆ, ಆದರೆ ನೀನು ಕೈಕಟ್ಟಿ ಕೂರಬೇಡ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಪ್ರಯತ್ನ ಮಾಡಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ನೀನು ಯಾವುದೇ ಕಾರಣಕ್ಕೂ ಪ್ರಯತ್ನ ಮಾಡುವುದು ಬಿಡಬೇಡ. ಈ ಪ್ರಪಂಚ ತುಂಬ ವಿಶಾಲವಾಗಿದೆ. ನೀನು ಮನಸ್ಸು ಮಾಡಿದರೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು. ಅಂಥ ಪ್ರತಿಭೆ ನಿನ್ನ ಬಳಿ ಉಂಟು. ಅಂಥ ಪ್ರತಿಭೆಗಳನ್ನು ಸರಿಯಾದ ವೇದಿಕೆಯಲ್ಲಿ ಉಪಯೋಗಿಸು. ಜೀವನ ನೋಡಿ ಓಡಿ ಹೋಗಬೇಡ. ಜೀವನವನ್ನು ಎದುರಿಸು, ಆದರೆ ನೀನು ಯಾವುದೇ ಕಾರಣಕ್ಕೂ ಬಿಡಬೇಡ. ಇವತ್ತು ನಿನ್ನನ್ನು ಯಾರೆಲ್ಲ ಗೇಲಿ ಮಾಡುತ್ತಿದ್ದಾರೆ ಅವರ ಎದುರು ನೀನು ಸೋಲಬೇಡ. ನಿನ್ನ ಸೋಲಿಗೆ ಕಾಯುವ ವ್ಯಕ್ತಿಯ ಎದುರು ಸೋಲಲೇಬೇಡ. ಯಾವುದೇ ಕಾರಣಕ್ಕೂ ನಿನ್ನ ಛಲ ಬಿಡಬೇಡ. ನಿನ್ನ ಜೀವನದಲ್ಲಿ ವೈರಿಗಳು ಇರಬೇಕು, ಆಗ ಮಾತ್ರ ನಿನಗೆ ಸಾಧಿಸುವ ಛಲ ಹುಟ್ಟುವುದು. ಜೀವನದಲ್ಲಿ ಕಷ್ಟ ಸಂಕಷ್ಟಗಳನ್ನು ಎದುರಿಸಿಯೇ ದಡ ಮುಟ್ಟುವುದು. ಆದರೆ ನೀನು ಯಾವುದೇ ಕಾರಣಕ್ಕೂ ಹಿಂಜರಿಬೇಡ, ಹಾಗೂ ಯಾವುದೇ ಕಾರಣಕ್ಕೂ ನಿನ್ನ ಸ್ವಾಭಿಮಾನ ಬಿಡಬೇಡ. ನೀನು ಸ್ವಾಭಿಮಾನದಿಂದ ಜೀವನ ಮಾಡಲು ಕಲಿ, ಆವಾಗ ಮಾತ್ರ ನೀನು ಬೇಗ ನಿನ್ನ ಗುರಿಯ ಕಡೆ ತಲುಪಬಹುದು. ನೀನು ಏನೂ ಅಲ್ಲ ಅಂದವರ ಮುಂದೆ ನೀನು ಏನು ಅಂತ ತೋರಿಸು. ಆ ರೀತಿ ನೀನು ಬೆಳೆಯಬೇಕು. ಯಾಕೆ ನೀನು ಇನ್ನೂ ಆಲೋಚನೆ ಮಾಡಿ ಕೂತ್ರೆ ಹೇಗೆ? ಈಗ ಆದರೆ ನೀನು ನಿನ್ನ ಗುರಿಯ ಕಡೆ ಗಮನ ಹರಿಸು. ನಾಳೆ ಎನ್ನುವುದು ಬರೀ ಭ್ರಮೆ. ನೀನು ಇವತ್ತಿನಿಂದಲೇ, ಈಗದಿಂದಲೇ ನಿನ್ನ ಗುರಿಯ ಬಗ್ಗೆ ಗಮನ ಹರಿಸು. ಆದರೆ ಒಂದು ಮಾತು ನಿನಗೆ, ಯಾವುದೇ ಕಾರಣಕ್ಕೂ ನೀನು ಸಾಧಿಸುವ ಛಲ ಬಿಡಬೇಡ. ಇಂಥ ಕಂಟೆಂಟ್ ಜೊತೆ ನಾಳೆ ಮತ್ತೆ ಸಿಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.